ಇವಾಗ ಪಾಯಿಂಟ್ ನೋಟ್ ಮಾಡಿ ನಾವು ಉತ್ತರ ಕೊಡೋ ಕರೆಕ್ಟ್ ಉತ್ತರ ಕೊಟ್ಟರಾಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಇದು ದೀರ್ಘಕಾಲದ ಒಂದು ಆರ್ಥಿಕ ಸುಸ್ಥಿತಿಯನ್ನ ಮಾಡುವಂತ ಬಡ್ಜೆಟ್ ಅಲ್ಲ, ತಕ್ಷಣದ ರಾಜಕೀಯ ಬೆನಿಫಿಟ್ಗೋಸ್ಕರ ಮಾಡಿರುವಂತ ಬಡ್ಜೆಟ್ ಇದು. ಇದರಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂತ ಯಾವುದೇ ಕೆಲಸ ಇಲ್ಲ. ಅದನ್ನ ಕಳೆದ 2 ವರ್ಷದಿಂದನೂ ನೋಡ್ತಾ ಇದ್ದೀರಿ, ಯಾವುದೇ ಅಭಿವೃದ್ಧಿ ಇಲ್ಲ. ನಾನೇನು ಹೇಳ್ತಾ ಇದ್ದೆ ಅಷ್ಟರಲ್ಲಿ ಗಲಾಟೆ ಶುರುವಾಯಿತು. ನಾನು ಎಲ್ಲ ಈಗ ಕವನನೂ ಕೂಡ ಓದ್ದೆ, ಕವನ ಓದ್ದೆ. ಅದನ್ನ ಏನು, ಗಂಟಲು ಒಣಗಿದೆ ತಗೋ ಬಂಗಾರದ ಸಲ್ಪಡಿ, ಬದಲಾಗಿ ಒಂದು ಗುಟ್ಕು ನೀರು ಕೊಡು ಅಂತ. ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ನಮ್ಗೆ ವಿಷ ಕೊಡಿ ಅನ್ನೋ ಸ್ಥಿತಿಯಲ್ಲಿದೆ ಇಡೀ ರಾಜ್ಯದ ಜನ. ಎಲ್ಲರೂ ಈಗ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿಯೂಟದ ಅಡುಗೆ ಮಾಡುವಂತರು, ಅತಿಥಿ ಉಪನ್ಯಾಸಕರು, ಅವರೆಲ್ಲ ನಾನು ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರೇ ವಿಷ ಕೊಡಿ ಅಂತ ಹೇಳಿದ್ರಲ್ಲ ಆಗಲ್ಲ. ನಮ್ಮ ದಾವಣಗೆರೆ MLA ಕೂಡ ನನಗೆ ವಿಷ ಕೊಡಿ ಅಂತ ಹೇಳಿದ್ರು. ಚನ್ನಗಿರಿ MLA ಅವರು. ಆಮೇಲೆ ಇನ್ನ ನಮ್ಮ ಕಾಗೆ ಅವರು, ಯಾರೋ ರಾಜು ಕಾಗೆ ಅವರು, ನಾನು ನೇಣು ಹಾಕೊಂಡ್ಬಿಡ್ತೀನಿ ಬಂದು ವಿಧಾನಸೌಧದಲ್ಲಿ. ಇದೆಲ್ಲ ಬಂದಿರುವಂತದ್ದು. ಅಂದ್ರೆ ಅದಕ್ಕೆ ಪರ್ಮಿಷನ್ ತಾವು ಕೊಡ್ಬೇಕು. ಕೊಟ್ರೆ ಗೊತ್ತಿಲ್ಲ, ಪರ್ಮಿಷನ್ ಕೊಟ್ರೆ ಕೊಟ್ಬಿಡಿ ಅದನ್ನು ಒಂದು ಕರೆದವ್ರನ್ನ. ಅಂದ್ರೆ ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನ್ನ ವಿಚಾರವನ್ನ ತಳ್ತೇನೆ. ನಾನು ಈಗ ವಾಸ್ತವವಾಗಿ ಏನಿದೆ ಅನ್ನೋದನ್ನ ಸದನ ಮುಂದೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಟ್ಟು ನಮ್ದು 4,09,549 ಕೋಟಿ ನಮ್ದು ಆಯವ್ಯಯದ ಒಂದು ಗುರಿ ಮಂಡನೆ ಮಾಡಿರೋದು. ಅದರಲ್ಲಿ ರಾಜಸ್ವ ವೆಚ್ಚ 3,11,739 ಕೋಟಿ. ಅಂದರೆ ಒಟ್ಟು ವೆಚ್ಚದಲ್ಲಿ 76.1%. ಒಟ್ಟು ವೆಚ್ಚದಲ್ಲಿ ಬಂಡವಾಳ ವೆಚ್ಚ 71,336 ಕೋಟಿ. ನಾವು ಬಂಡವಾಳಕ್ಕೆ ಅಂದರೆ ಅಭಿವೃದ್ಧಿಗೋಸ್ಕರ ನಮ್ಮ GDP ಗ್ರೋತ್ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಖರ್ಚು ಮಾಡ್ತಾ ಇರೋದು